ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ ನಲ್ಲಿ ವೀಕ್ಷಿಸಿ. ಸೇವಂತಿ ಮನೆ ಮಗಳು ಸೇವಂತಿ ಸೇವಂತಿ. ರತ್ನ, ಈ ವಿಷಯನ ಸುಮ್ಮನೆ ಬಿಡಬಾರ್ದು. ಮದುವೆ ಆಗಿರೋ ಗಂಡ ಹೆಂಡತಿ ಯಾಕೆ ದೂರ ದೂರ ಮಲಗಿದ್ದಾರೆ ಅಂತ ಗೊತ್ತಾಗ್ಲೇಬೇಕು. ಸರಿ, ತಿಳ್ಕೋಬೇಕು ಹೌದು. ಆದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರಮ್ಮ? ಇನ್ಯಾರು? ನೀನೇ ಹೋಗಿ ಕೇಳು. ನಾನಾ? ಏನ್ ನಾನಾ ಅಂತೀಯ? ನಾನು ಹೋಗಿ ಕೇಳಕ್ಕಾಗತ್ತಾ? ಅದೇ ನೀನೇ ಹೋಗಿ ಕೇಳು. ಅಮ್ಮೋರೆ. ಏನು? ಅಯ್ಯೋ, ಏನಾದ್ರೂ ಹೇಳ್ಬೇಕಲ್ಲ. ಏನ್ ಮಾಡ್ಲಿ? ಏನ್ ಹೇಳಿ? ಸರಿ, ಹೋಗು. ರತ್ನಕ್ಕ, ಇವತ್ತಿಂದ ಅತ್ತೆನೇ ದೇವರಿಗೆ ದೀಪ ಹಚ್ಚಬೇಕು. ನಾನು 3 ದಿನ ಹೊರಗೆ. ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ರಾಮವ್ರೆ, ಇದು ವಿಷಯ. ಇಷ್ಟು ಸಣ್ಣ ವಿಷಯಕ್ಕೆ ನೀವು ಪಾಪ ತಲೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಒದ್ದಾಡಿದೀರ. ಈಗಿನ ಕಾಲದ ಹುಡುಗರು ಇಂಥ ವಿಚಾರದಲ್ಲೆಲ್ಲ ತುಂಬಾ ಹುಷಾರಾಗೇ ಇರ್ತಾರೆ. ನಾವೇ ಏನು ಗೊತ್ತಾಗದೆ ತಲೆ ಕೆಡಿಸ್ಕೊಳ್ಳೋದು. ಹೌದು ಹೌದು, ನಾನೊಬ್ಳು ಹುಚ್ಚಿ. ನೋಡಿ, ವಿಷಯ ಏನು ಅಂತ ಗೊತ್ತಿಲ್ಲದೆ ಅವರಿಬ್ಬರನ್ನು ಪಾಪ ಶಾಶ್ವತವಾಗಿ ದೂರ ಮಾಡಬೇಕು ಅಂತಿದ್ರು. ಹೋಗಿ ಮೊದಲು ಯಜಮಾನ್ರನ್ನ ಎಬ್ಸಿ ಕಾಫಿ ಕೊಟ್ಟು ವಿಷಯ ಹೇಳಿ. ಹ ರತ್ನ, ನನ್ ಮನ್ಸು ಹೀಗ ಹಗುರ ಅನ್ನಿಸ್ತಿದೆ. ಸಾರಿ, ನಾನು ಮಾತಾಡ್ತೀನಿ. ಓ, ಏನೋ ದೊಡ್ಡ ಬಾಂಬ್ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ. ಇಷ್ಟು ಬೇಗ ಟುಸ್ ಆಗೋಯ್ತಾ? ಇದು ಬರೀ 3 ದಿನದ ಸಮಸ್ಯೆನಾ? 3 ದಿನಕ್ಕೆ ಮುಗ್ದೋಗುತ್ತಾ ಇಲ್ಲ ಮುಂದುವರಿಯುತ್ತಾ? ಸೇವಂತೆ ಹೇಳಿದ್ ನಿಜಾನಾ ಅಥವಾ ಅಣ್ಣ ಯೋಚನೆ ಮಾಡಿದ್ ನಿಜಾನಾ? ಯಾವ್ದ್ ಸತ್ಯ ಯಾವ್ದ್ ಸುಳ್ಳು? ಗೊತ್ತಾಗತ್ತೆ. ರೀ ರೀ, ಎದ್ದೇಳಿ, ಗಂಟೆ 7 ಆಯ್ತು. ಎದ್ದೇಳ್ರಿ, ಎದ್ದೇಳಿ, ಕಾಫಿ ಕೊಡಿರಿ ಪ್ಲೀಸ್. ನಿದ್ದೆ ತುಂಬಾ ಬರ್ತಿದೆ, ಇನ್ನೊಂದು ಗಂಟೆ ಮಲಗ್ತೀನಿ. ರಾತ್ರಿ ಎಲ್ಲ ಹೇಳ್ಬಾರ್ದು ಹೇಳಿ ದೊಡ್ಡ ಬಾಂಬ್ ಹಾಕಿ ನನ್ ನೆಮ್ಮದಿ ಕೆಡ್ಸಿದ್ರಿ. ರಾತ್ರಿ ಎಲ್ಲ ನಾನು ನಿದ್ದೆನೆ ಮಾಡ್ಲಿಲ್ಲ. ಈಗ ನೀವು ಇನ್ನು 1 ಗಂಟೆ ನಿದ್ದೆ ಮಾಡ್ಬೇಕಾ? ಎದ್ದೇಳಿ, ಎದ್ದು ಕಾಫಿ ಕುಡೀರಿ. ಎದ್ದೇಳ್ರಿ, ಎದ್ದೇಳಿ. ಹಾ, ತಗೊಳ್ಳಿ, ಕಾಫಿ ಕುಡೀರಿ. ಯಾಕೆ ಈಗ ಪ್ರಾಣ ತೆಗಿತೀಯ ಬೆಳಬೆಳಗ್ಗೆನೆ? ಇವು ಒಬ್ಳು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ, ಕಾಫಿ ಬೇರೆ ತಂದ್ಬಿಟ್ಲು. ನೀನ್ ಯಾಕೆ ರಾತ್ರಿ ನಿದ್ದೆ ಮಾಡಲಿಲ್ಲ? ರಾತ್ರಿ ಎಲ್ಲ ರಾಮಾಯಣ ಕೇಳಿ
ಬೆಳಗ್ಗೆ ಎದ್ದು ರಾಮನ್ಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳಿದ್ರಂತೆ. ಹಾಗಾಯ್ತು ನಿಮ್ ಕತೆ. ರೀ, ರಾತ್ರಿ ಹೇಳ್ಬಾರ್ದೆಲ್ಲ ಹೇಳಿದ್ರಿ, ನೆನ್ಪಿದ್ಯಾ? ನೋಡ್ದ್ಯಾ ನಿನ್ ಮಗನ ಅವತಾರನ? ಅದ್ ಯಾವ ಸೀಮೆ ಗೆಲ್ಬೇಕು ಅಂತ ಈ ತರ ನಾಟಕ ಶುರು ಮಾಡಿದನು. ಏನ್ ನಾಟಕ? ಯಾವ್ದು ನಾಟಕ? ಪ್ರಪಂಚದ ಕಣ್ಣಿಗೆ ಮಣ್ಣೆರ್ಚೋ ನಾಟಕ. ಕಣ್ಣಾರ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂದ್ರೆ ನಾನ್ ಕಣ್ಣಾರೆ ಕಂಡಿದ್ದು ಸುಳ್ಳು ಅಂತ್ಯಾ? ಕಲ್ಪನಾ, ಅಂಗೈ ಹುಣಿಗೆ ಕನ್ನಡಿ ಬೇಕಾಗಿಲ್ಲ. ನೀನೇ ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನ್ನ ಮಗ ಮದ್ವೆ ಬೇಡ ಬೇಡ ಅಂತಿದ್ದವನು ಅನು ಸಿಕ್ಕಿದ ತಕ್ಷಣ ನಮ್ ಒತ್ತಡಕ್ ಬಿದ್ದು ಮದ್ವೆಗೆ ಒಪ್ಕೊಂಡ. ಆಮೇಲೆ ಏನ್ ಮಾಡ್ದ? ನಿಶ್ಚಿತಾರ್ಥದ ದಿನ ಅದ್ಯಾವ್ದೋ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಬಂದ. ಇದ್ರ ಅರ್ಥ ಏನು? ಏನು ಅಂದ್ರೆ ಅವನ್ಗೆ ಅನು ಇಷ್ಟ ಇರ್ಲಿಲ್ಲ, ಅದಕ್ಕೆ ಅವನ್ಗಿಷ್ಟ ಆಗಿರೋ ಹುಡ್ಗಿನ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ ಅಷ್ಟೇ. ಇಲ್ಲ ಕಲ್ಪನಾ, ನಮ್ ಬಾಯಿ ಮುಚ್ಚೋಕೆ ಅವನು ಮದ್ವೆ ನಾಟಕ ಆಡ್ತಿದ್ದಾನೆ. ಅವನು ಅವಳನ್ನ ಮೆಚ್ಚಿ ನಿಜವಾಗ್ಲೂ ಮದ್ವೆ ಆಗಿದ್ರೆ ಹೆಂಡ್ತಿನ ನೆಲದ ಮೇಲೆ ಮಲಗಿಸಿ ಇವನು ಬೆಡ್ ಮೇಲೆ ಆರಾಮಾಗಿ ಮಲಗ್ತಿದ್ನ? ರೀ, ಅದು ಅವ್ರಿಬ್ರು ಒಟ್ಟಿಗೆ ಮಲ್ಗೋ ಹಾಗಿಲ್ಲ ರೀ. ಯಾಕೆ? ಎಲ್ಲ ನಿಮ್ಗೆ ಬಿಡ್ಸಿ ಬಿಡ್ಸಿ ಹೇಳ್ಬೇಕಾ? 3 ಮಕ್ಕಳ ತಂದೆ ನೀವು. ಆದ್ರೆ ರೀ, ಅವಳು 3 ದಿನ ರಜಾ. ಈಗಿನ ಕಾಲದ ಹುಡುಗರು ಎಲ್ಲ ತಿಳ್ಕೊಂಡಿರ್ತಾರೆ. ಏನೇ ಸಮಸ್ಯೆ ಬಂದ್ರೂ ಅವರೇ ಸರಿಪಡಿಸ್ಕೋತಾರೆ. ನಾವದನ್ನ ಕಂಡ್ರು ಕಾಣ್ದೇ ಇರೋ ಹಾಗಿರ್ಬೇಕಷ್ಟೇ. ರಾತ್ರಿ ಎಂತ ಬ್ರೇಕ್ ನ್ಯೂಸ್ ಕೊಟ್ಟು ನೀವ್ ಆರಾಮಾಗಿ ಮಲ್ಕೊಂಡ್ಬಿಟ್ರಿ. ನನಗ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಿಗ್ಗೆ ಎದ್ದು ಅರ್ಜುನನ್ ಹತ್ರ ಹೋಗಿ ಕೇಳಿದಾಗ ಪಾಪ ಅವನ್ಗಿದ್ರ ಬಗ್ಗೆ ಏನೂ ಅರಿವೇ ಇಲ್ಲ. ಸೇವಂತಿ ತಲೆಗೆ ಸ್ನಾನ ಮಾಡ್ಕೊಂಬಂದಾಗ್ಲೇ ಗೊತ್ತಾಗಿದ್ದು. ಅವಳು ರತ್ನ ಹತ್ರ ಹೇಳಿದ್ಲು, ನಾನು 3 ದಿನ ಪೂಜೆ ಮಾಡೋ ಹಾಗಿಲ್ಲ, ಅತ್ತೆ ಹತ್ರ ಹೇಳಿ ಅಂತ. ಆಗ್ಲೇ ನನಗ್ ಸಮಾಧಾನ ಆಗಿದ್ದು. ಅಷ್ಟಕ್ಕೆ ನೀನ್ ಅವಳ ಮಾತು ನಂಬಿಟ್ಯಾ? ಅದ್ ಸುಳ್ಳು ಇರ್ಬೋದಲ್ವಾ? ರೀ, ನಂಬಿಕೆನೇ ಜೀವನ ರೀ. ನಮ್ಮ ಮಕ್ಕಳನ್ನ ನಾವೇ ನಂಬದೆ ಹೋದ್ರೆ ಹೇಗೆ ಹೇಳಿ? ನೀನ್ ಏನೇ ಹೇಳೋ ಕಲ್ಪನಾ, ನನಗಂತೂ ಅನುಮಾನ ಇದ್ದೇ ಇದೆ. ನೋಡು, ಸತ್ಯಾಂಶ ಬೆಂಕಿ ಇದ್ದ ಹಾಗೆ, ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಒಂದಲ್ಲ ಒಂದಿನ ಹೊರಗ್ ಬೀಳುತ್ತೆ, ನೋಡ್ತಾ ಇರು. ನೋಡಿ, ನಿಮ್ಗೆ ಸೇವಂತಿ ಕಂಡ್ರೆ ಇಷ್ಟ ಅಲ್ಲ ಅಂತ ಸುಮ್ನೆ ಏನೇನೋ ಮಾತಾಡ್ಬೇಡಿ, ಸುಮ್ನೆ ಇರಿ. ಅನುಮಾನಂ ಪೆದ್ದ ರೋಗಂ. ನಾನೇನು ಮಾಡಕ್ಕಾಗಲ್ಲ. ಕಾಫಿ ಕುಡೀರಿ. ನನಗೆ ಅವತ್ತಿಂದ ಯಾಕೋ ಒಂಥರ ಡೌಟ್ ಇತ್ತು. ಇವರಿಬ್ರು ಎಲ್ರ ಹತ್ರ ನಮಗ್ ಮದ್ವೆ ಆಗಿದೆ ಅಂತ ಹೇಳಿ ಗಂಡ ಹೆಂಡತಿ ತರ ನಾಟಕ ಮಾಡ್ತಿದಾರ. ತುಂಬಾ ಈಸಿ. ನಾವು ಗೆಸ್ ಮಾಡ್ದಂಗೆ ಅವ್ರಿಬ್ರು ನಾಟಕ ಆಡ್ತಿದ್ರೆ ಅವ್ರಿಬ್ರು ಬಾಳೋಗ್ ಬಿಡ್ದೆ ಅವ್ರಿಬ್ರ ಹತ್ರನು ಮಾತಾಡಿ ದೂರ ದೂರ ಮಾಡ್ಬಿಡ್ಬೇಕು. ರತ್ನಕ್ಕ, ಇವತ್ತಿಂದ ಅತ್ತೆನೇ ದೇವರಿಗೆ ದೀಪ ಹಚ್ಚಬೇಕು. ನಾನು 3 ದಿನ ಹೊರಗೆ. ಇಲ್ಲ, ಅವಳು ಹೊರಗಾಗಿದ್ದಾಳೆ ಅಂತ ಸುಳ್ಳು ಹೇಳಿದಾಳೆ. ಅವಳು ಹೇಳೋದನ್ನ ನಾನ್ ನಂಬೋದಿಲ್ಲ. ಅವರಿಬ್ರು ದೂರ ದೂರ ಮಲ್ಗೋದ್ರಲ್ಲಿ ಏನೋ ಒಂದ್ ಮರ್ಮ ಇದೆ. ಅದೇನು ಅಂತ ಮೊದ್ಲು ಕಂಡಿಡಿಬೇಕು. ಸೇವಂತಿ ನಿನ್ನನ್ ಬಿಡೋದಿಲ್ಲ.
ಮೇಡಮ್ ಅವರೇ ಮೇಡಮ್ ಅವರೇ ಮೇಡಮ್ ಅವರೇ ಮೇಡಮ್ ಅವ್ರಿಗೆ ಏನಾಯ್ತು? ರೀ ಸೇವಂತಿ ನನ್ ಮೇಲೆ ಕಾಫಿ ಎರ್ಚಕ್ ಬಂದ್ಲು. ಸೇವಂತಿನ ಸೇವಂತಿ ಯಾಕ್ರಿ ಇಲ್ಲಿಗೆ ಬರ್ತಾರೆ? ಅವಳು ಕಿಚನ್ ಅಲ್ಲಿ ಇದ್ದಾಳೆ, ನಾನು ಅಲ್ಲಿಂದಾನೆ ಬಿಸಿನೀರು ಕಾಯ್ಸ್ಕೊಂಡು ಬರ್ತಾ ಇದ್ದೀನಿ. ಹಾಗಾದ್ರೆ ಸೇವಂತಿ ನನ್ ಮುಖದ ಮೇಲೆ ಕಾಫಿ ಎರ್ಚಕ್ ಬಂದಿದ್ದು ನನ್ ಭ್ರಮೆನಾ? ಏನ್ ಮೇಡಮ್ ಅವ್ರ ಇದು? ನೀವ್ ಎಷ್ಟು ಧೈರ್ಯವಂತೆ. ಸೇವಂತಿ ವಿಷಯದಲ್ಲಿ ಯಾಕೆ ಭಯ ಪಡ್ತಾ ಇದ್ದೀರಾ? ಇಲ್ಲ ರೀ, ಅವಳು ಮೈಂಡ್ ಗೇಮ್ ಆಡ್ತಿದ್ದಾಳೆ. ನನ್ ಮನ್ಸನ್ನ ಅವಳು ಕಂಟ್ರೋಲ್ ತಗೊಳಕ್ ನೋಡ್ತಿದ್ದಾಳೆ. ಅವಳು ನನ್ನೊಳಗಡೆ ಭಯ ಹುಟ್ಟಿಸ್ತಾ ಇದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಈ ಮನೆಯಲ್ಲಿ ನನ್ ಗುಳ್ಗಾಲ ಇರೋದಿಲ್ಲ. ನನ್ಗಿರೋ ಭಯ ಹೋಗ್ಬೇಕು ಅಂದ್ರೆ ಮಂತ್ರಕ್ಕೆ ತಿರುಮಂತ್ರ ಹಾಕ್ಲೇಬೇಕು, ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ತೀರಾ ಮೇಡಮ್ ಅವರೇ? ಅವಳಿಗೆ ಅರ್ಜುನ್ ಸಪೋರ್ಟ್ ಇದೆ. ಈಗಾಗಲೇ ನೀವು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆಯಲ್ಲ. ಇಲ್ಲ ರೀ, ಈ ಸಲ ನಾನು ಸೋಲ್ಬಾರ್ದು ಅಂತ ಪ್ಲಾನ್ ಮಾಡಿದ್ದೀನಿ. ನನ್ನ ಪ್ಲಾನ್ ಈ ಸಲ ಫೇಲ್ಯೂರ್ ಆಗೋದೇ ಇಲ್ಲ. ಹೌದಾ? ಹೇಗೆ? ಹೇಳ್ತೀನಿ ಕೇಳಿ. ಈ ಆಟ ಒಂಥರ ಚೆನ್ನಾಗಿದೆ. ಆಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಮ್ಮ, ರೂಮಲ್ಲಿ ಒಬ್ಳೆ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಕರಣ್ ಆದಿ ಅದೇನೋ ಆಟ ಹೇಳ್ಕೊಟ್ಟಿದ್ದಾರೆ ಕಣೆ, ಅದನ್ನೇ ಆಡ್ತಾ ಇದ್ದೆ. ಮೊದ್ಲು ಯಾರಾದ್ರೂ ಫೋನ್ ಇಟ್ಕೊಂಡು ಕೂತಿದ್ರೆ ನಾನೇ ಬೈತಿದ್ದೆ. ಈಗ ನಾನೇ ಮುಳುಗೋಗಿದ್ದೀನಿ. ಏನಮ್ಮ ನೀನು ಒಡವೆನೆಲ್ಲ ಹೀಗೆ ಹರಡಿದ್ಯಲ್ಲ, ಒಂದ್ ಕಡೆ ಎತ್ತಿಡ್ಬೇಕು ತಾನೆ? ಎತ್ತಿಕ್ಬೇಕು ಅಂತಾನೆ ಬಂದೆ. ಅಷ್ಟರಲ್ಲಿ ನಿನ್ ಮಗ ಬಂದು ಅಜ್ಜಿ ಆಟ ತುಂಬಾ ಚೆನ್ನಾಗಿದೆ ಆಡಿ ಅಂತ ಕೊಟ್ಬಿಟ್ಟು ಹೋದ. ಅದಕ್ಕೆ ಆಡ್ತಾ ಇದ್ದೆ. ಅಮ್ಮ, ಒಂದ್ ವೇಳೆ ಒಡವೆ ಏನಾದ್ರೂ ಮಿಸ್ ಆದ್ರೆ ಏನ್ ಮಾಡ್ತೀಯಾ? ಅಯ್ಯೋ, ನನ್ ರೂಮ್ ಒಳಗಡೆ ಬಂದು ಯಾರೇ ಒಡವೆ ಕದಿಯಕ್ ಹೋಗ್ತಾರೆ? ಹಾಗೆಲ್ಲ ಯಾರು ತಗೊಳಲ್ಲ. ಯಾವಾಗ್ಲೂ ಹೀಗೆ ಹಾಕಿರ್ತೀನಿ. ಒಂದ್ ವೇಳೆ ಒಡವೆನೇನಾದ್ರೂ ಕದ್ರೆ ನೀನೇ ಕದಿಬೇಕು. ಏನಮ್ಮ ನೀನು? ನಾನ್ ನಿನ್ ಒಡವೆ ಮುಟ್ತೀನ? ಅಲ್ಲ, ನೀನ್ ಕೇಳ್ದೆ ನಾನ್ ಯಾವಾಗ ನಿನ್ ಒಡವೆ ತಗೊಂಡಿದ್ದೀನಿ? ತಮಾಷೆಗೆ ಹೇಳ್ದೆ ಕಡೆ. ತಗೊಂಡ್ರೆ ನೀನ್ ತಾನೇ ತಗೊಳ್ತೀಯಾ? ಅದು ನಿಮ್ಮಮ್ಮ ನೋಡುವೆ. ನಿನ್ಗೆ ಅಧಿಕಾರನೂ ಇದೆ, ಹಕ್ಕೂ ಇದೆ. ಮೇಡಮ್ ಅವರೇ, ಏನೋ ದೊಡ್ಡ ಪ್ಲಾನ್ ಮಾಡೋ ಆಗಿದೆ. ನಮಗೂ ಹೇಳಿ, ನಾವು ಖುಷಿ ಪಡ್ತೀವಿ. ಹೇಳ್ತೀನಿ ಕೇಳಿ. ಸೇವಂತಿಗೆ ಕಳ್ಳಿ ಅನ್ನೋ ಪಟ್ಟ ಕಟ್ತೀನಿ. ಹೇಗೂ ನಮ್ಮ ಅರ್ಜುನ್ಗೆ ಸುಳ್ಳು ಹೇಳೋದು, ಕಳ್ತನ ಮಾಡೋದು ಅಂದ್ರೆ ಇಷ್ಟ ಆಗಲ್ಲ. ನಿಮಗ್ ನೆನ್ಪಿದ್ಯಾ, ಒಂದ್ಸಲ ನಮ್ ಡ್ರೈವರು ಪೆಟ್ರೋಲ್ ಕದ್ದ ಅಂತ ಅವನ್ಗೆ ಹೊಡೆದ್ ಕಳ್ಸಿದ್ದ. ಈಗ ಸೇವಂತಿಗೂ ಅದೇ ರೀತಿ ಮಾಡಿ ಬುದ್ಧಿ ಕಲಿಸ್ತೀನಿ. ಹೇಗಾದ್ರೂ ಮಾಡಿ ಅಮ್ಮನ್ ಒಡವೆ ಕದ್ದು ಅದನ್ನ ಸೇವಂತಿ ಬ್ಯಾಗಲ್ಲಿ ಹಾಕ್ತೀನಿ. ಹಾಕ್ಬಿಟ್ರೆ ಆಗ ಅಮ್ಮ ಒಡವೆ ಕಾಣಿಸ್ತಾ ಇಲ್ಲ ಅಂತ ಹುಡುಕಾಡ್ತಾರೆ. ಆಗ ಎಲ್ರೂ ಬ್ಯಾಗ್ನು ಚೆಕ್ ಮಾಡ್ತಾರೆ. ಅದೇ ಟೈಮ್ಗೆ ಸೇವಂತಿ ಬ್ಯಾಗ್ನು ಚೆಕ್ ಮಾಡೋ ಹಾಗೆ ನಾನ್ ಮಾಡ್ತೀನಿ. ಸೇವಂತಿ ಸಿಕ್ ಬೀಳ್ತಾಳೆ. ಅರ್ಜುನ್ಗೆ ಕಳ್ತನ ಮಾಡೋದು ಅಂದ್ರೆ ಇಷ್ಟ ಆಗಲ್ಲ ಅಲ್ವಾ? ಆಗ ಅವಳನ್ನ ಈ ಮನೆಗೆ ಹೇಗ್ ಕರ್ಕೊಂಡ್ ಬಂದ್ನೋ ಹಾಗೇ ಮನೆಯಿಂದ ಆಚೆ ಕಳಿಸ್ತಾನೆ. ಆಗ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅಯ್ಯೋ 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 ಅಯ್ಯೋ, ಸೂಪರ್ ಮೇಡಮ್. ನಿಮ್ಗಿರೋ ಬುದ್ಧಿವಂತಿಕೆಗೆ ನೀವ್ ಎಲ್ಲೋ ಇರ್ಬೇಕಾಗಿತ್ತು. ಸದ್ಯಕ್ಕೆ ನನ್ನ ಕರ್ಮಕ್ಕೆ ನಿಮ್ ಜೊತೆ ಇದ್ದೀನಿ. ಅದೇನೋ ನಮ್ ಪುಣ್ಯ. ಅದ್ ಸರಿ, ನಮ್ಮ ಮುಂದಿನ ಕಾರ್ಯಕ್ರಮ? ಮಾಡಿರೋ ಪ್ಲಾನ್ನ ಕಾರ್ಯರೂಪಕ್ಕೆ ತರೋದು. ನಡೀರಿ. ಬನ್ನಿ.
ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಗೇಮ್ ಆಡ್ತಿದ್ದಾರೆ. ಈ ಸೇವಂತಿ ಏನ್ ಮಾಡ್ತಿರ್ಬೋದು? ಅಯ್ಯ, ಸೇವಂತಿ ಅಡ್ಗೆ ಮನೇಲಿ ಬಾತ್ರೂಮ್ ತೊಳಿತಾ ಇರ್ಬೋದು. ಅಲ್ಲ, ಪಾತ್ರೆ ತೊಳಿತಾ ಇರ್ಬೋದು. ಸರಿ ಬನ್ನಿ ಹೋಗೋಣ. ಮೇಡಮ್, ಒಂದ್ ನಿಮಿಷ, ನಂಗೊಂದು ಡೌಟು. ಏನದು? ಅಲ್ಲ, ಸೇವಂತಿ ಒಡವೆ ಸಿಕ್ಕಿದ್ದೆ ಚಾನ್ಸ್ ಅಂತ ಎತ್ಕೊಂಡು ಓಡೋದ್ರೆ? ಅಯ್ಯೋ, ಅವಳು ಒಡವೆಗೆ ಆಸೆ ಪಡೋಳಾಗಿದ್ರೆ ನನ್ ಒಡವೆನೆ ಕೊಟ್ ಕಳಿಸ್ತಾ ಇದ್ದೆ. ಅವಳು ಹಾಗೆಲ್ಲ ಆಸೆ ಪಡೋಳಲ್ಲ. ಅಯ್ಯೋ ಬನ್ನಿ. ಸರಿ. ರೀ, ನೀವ್ ಹೊರಗಡೆ ನಿಂತ್ಕೊಂಡು ಯಾರಾದ್ರೂ ಬರ್ತಾರ ಅಂತ ನೋಡ್ಕೊಳ್ಳಿ. ನಾನು ಇಲ್ಲಿ ಕೆಲಸ ಮುಗಿಸ್ತೀನಿ. ಅಮ್ಮ ಏನಾದ್ರೂ ಬಂದ್ರೆ ನಂಗೆ ಸಿಗ್ನಲ್ ಕೊಡಿ, ಆಯ್ತಾ? ಓಕೆ. ಹೋಗಿ. ಕಡೆ ಪಕ್ಷ ವಾಚ್ಮನ್ ಕೆಲಸನಾದ್ರೂ ಸಿಕ್ತು. ಅಯ್ಯೋ ಗಣೇಶ, ಯಾವಾಗ್ಲೂ ಒಡವೆಗಳನ್ನ ಅಲ್ಲಿ ಇಲ್ಲಿ ಬಿಸಾಕಿರ್ತಿದ್ರು. ಇವತ್ ನೋಡಿದ್ರೆ ಬೀಗ ಹಾಕಿದ್ದಾರೆ. ಕೀ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಇದನ್ನು ಬೀಗ ಹಾಕಿದ್ದಾರೆ. ಕೀ ಎಲ್ಲಿಟ್ಟಿದಾರೋ ಗೊತ್ತಾಗ್ತಿಲ್ವಲ್ಲ. ಬ್ಯಾಗಲ್ಲಿ ಏನಾದ್ರೂ ಇರ್ಬೋದಾ? ಎಲ್ಲಿಟ್ಟಿದ್ದಾರೆ ಇವರು? ಇಷ್ಟೊಂದು ನೋಟ್ಸ್ ಇದೆ. ನಾನೊಂದೆರಡು ನೋಟ್ ಎತ್ಕೊಂಡ್ರೆ ಅಮ್ಮಂಗೇನ್ ಡೌಟ್ ಬರಲ್ಲ. ಯಶೋದವ್ರೆ, ಅಮ್ಮ ಭದ್ರಾ. ಅಯ್ಯೋ, ಇನ್ನೂ ಬಂದಿಲ್ಲ. ಅವ್ರು ಮಾಡ್ತಾನೆ ಇದಾರೆ. ಅಯ್ಯೋ ಮುಚ್ಚ್ರಿ ಬಾಯಿ. ಇಲ್ಲಿ ಬಂದ್ ಏನ್ ಮಾಡ್ತಾ ಇದ್ರ? ಹೋಗ್ರಿ ಅಲ್ಲಿಗೆ. ಅಲ್ಲ, ನಿಮ್ ಕೆಲಸ ಆಯ್ತಾ ಅಂತ ಕೇಳೋಣ ಅಂತ ಬಂದೆ. ಇನ್ನು ಇಲ್ಲ ರೀ, ಹೋಗಿ ಅಲ್ಲಿ ನೋಡ್ಕೊಳ್ಳಿ. ಸರಿ, ಆಯ್ತು ಬಿಡಿ. ನನ್ ಕರ್ಮ. ಕೀ ಎಲ್ಲಿಟ್ಟಿರಬಹುದು? ನಿಮ್ ಕೆಳಗಡೆ ಏನಾದ್ರು ಇಟ್ಟಿದಾರಾ? ಆಹಾ, ಚಿನ್ನದ ಬಳೆಗಳು. ಇದಿಷ್ಟು ಸಾಕು ಆ ಸೇವಂತಿನ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ. ಮೇಡಮ್ ಅವರೇ, ಬಳೆ ಸಿಕ್ತಾ? ಎಲ್ಲಿ ತೋರಿಸಿ. ನಿಮ್ಗೆ ಯಾಕದೆಲ್ಲ? ಅರ್ಜುನ್ ಬಂದ? ಇನ್ನೂ ಬಂದಿಲ್ಲ. ನಡೀರಿ. ಬನ್ನಿ.